ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್. ಸೊ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಯಾಕಂದರೆ ನನ್ನ ಒಂದು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಅಂತಂದರೆ 3000+ ಸಬ್ಸ್ಕ್ರಿಪ್ಷನನ್ನು ಆಗಿರುವಂಥದ್ದು. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಸಪೋರ್ಟ್ಗೆ ಧನ್ಯವಾದಗಳು. ಸೊ ಹಾಗಾಗಿ ಇವತ್ತು ಕೂಡ ಒಂದು ಇಂಪಾರ್ಟೆಂಟ್ ಶಾರ್ಟ್ಕಟ್ ಟ್ರಿಕ್ಸ್ ಆಫ್ ಜಿಯೋಗ್ರಫಿ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಒಂದು ಪಾರ್ಟ್ 1ನೇ ಭಾಗ. ನೋಡಿ, ಆ್ಯಕ್ಚುಲಿ ಈ ಒಂದು ವಿಡಿಯೋದಲ್ಲಿ ಯೂಸ್ ಮಾಡಿರುವಂಥ ಸೋರ್ಸ್ ಇದೆಯಲ್ಲ, ಇದೆಲ್ಲ ಕೂಡ ನಮಗೆ ಆಲ್ರೆಡಿ ಇಂಟರ್ನೆಟ್ಗಳಲ್ಲಿ ಅವೈಲೇಬಲ್ ಆಗಿರುತ್ತೆ. ಸೊ ಅದೇ ಸೋರ್ಸನ್ನು ತಗೊಂಡು ಆ್ಯಕ್ಚುಲಿ ಒಂದು ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋ ಕ್ಲಾಸ್ ನಿಮಗೆ ಯಾರೆಲ್ಲ KPSC, UPSC, PDO ಉಳಿದಂಥ ಎಲ್ಲ ಎಕ್ಸಾಮ್ಗಳಿಗೆ ಕೂಡ ಹೆಲ್ಪ್ ಆಗುವಂಥ ಒಂದು ವಿಡಿಯೋ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಕ್ಲಾಸಲ್ಲಿ ಜಿಯೋಗ್ರಫಿ ಶಾರ್ಟ್ಕಟ್ ಟ್ರಿಕ್ಸ್ಗಳನ್ನು ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನೋಡಿ, ನಮಗೆ ನೀವೆಲ್ಲ ಕೂಡ ರೆಡ್ ಸಿ ಅಂತ ಕೇಳಿರ್ತೀರ. ಇದನ್ನ ಕನ್ನಡದಲ್ಲಿ ನಾವು ಕೆಂಪು ಸಮುದ್ರ ಅಂತ ಕರೀತಾರೆ. ಸೊ ಹಾಗಾಗಿ ಸಾಕಷ್ಟು ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಕೆಂಪು ಸಮುದ್ರವನ್ನ ಸುತ್ತುವರಿದಿರುವಂಥ ದೇಶಗಳು ಯಾವುದು ಅಂತ ಕೇಳ್ತಾರೆ. ಸೊ ಅವಾಗ ನಿಮಗೆ ಆ ಒಂದು ಮ್ಯಾಪ್ ನೆನಪಿರದೇ ಇರ್ಬೋದು, ಅಥವಾ ದೇಶಗಳು ಕನ್ಫ್ಯೂಸ್ ಆಗ್ಬೋದು. ಅದಕ್ಕೆ ಒಂದು ಕೋಡ್ ಮಾಡಿದ್ದಾರೆ. ಏನಪ್ಪ ಅಂತಂದ್ರೆ ಅದನ್ನ ಡೆಸ್ಸಿ ಅಂತ ಕೊಟ್ಟಿದ್ದು ನೋಡಿ. ಅಂದ್ರೆ ಕೆಂಪು ಸಮುದ್ರವನ್ನ ಸುತ್ತುವರಿದಂಥ ದೇಶಗಳ ಒಂದು ಕೋಡ್ ಇದೆಯಲ್ಲ, ಶಾರ್ಟ್ಕಟ್ ಟ್ರಿಕ್ಸ್ ಬಂದು ಡೆಸ್ಸಿ ಅಂತ DESSEY ಅಂತ ಕರೀತಾರೆ. ಹೌದಾ? ಏನಪ್ಪ ಡೆಸ್ಸಿ ಅಂದ್ರೆ ನೋಡಿ, ಆಕ್ಚುಲಿ ಡಿ ಅಂದ್ರೆ ಜಿಬೋಟಿ, ಇ ಅಂದ್ರೆ ಎರಿಟ್ರಿಯಾ, ಎಸ್ ಅಂದ್ರೆ ಸುಡಾನ್, ಇನ್ನೊಂದು ಎಸ್ ಅಂದ್ರೆ ಸೌದಿ ಅರೇಬಿಯಾ, ಇ ಅಂದ್ರೆ ಈಜಿಪ್ತು ಅಂತ ಕರೀತಾರೆ. ಸೊ ಹಾಗಾಗಿ ಈ ಡೆಸ್ಸಿ ಅಂತ ಕೋಡ್ ನೆನಪಿಟ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ, ಇವು ರೆಡ್ ಸಿ ಅನ್ನ ಸುತ್ತುವರಿದಂಥ ದೇಶಗಳು ಅಂತ ಕರೀತಾರೆ. ನೋಡಿ, ಮ್ಯಾಪಲ್ಲಿ ನೋಡಿ ಗೊತ್ತಾಗುತ್ತಲ್ವಾ ನಿಮಗೆ. ಈಜಿಪ್ಟ್ ಇದೆ, ಸುಡಾನ್ ಇದೆ, ಹೌದಾ, ಜಿಬೋಟಿ ಇದೆ, ಯೆಮೆನ್ ಇದೆ, ಸೌದಿ ಅರೇಬಿಯಾ ಇದೆ, ಎರಿಟ್ರಿ ಇದೆ. ಹೌದಾ? ಸೊ ಹಾಗಾಗಿ ಇವೆಲ್ಲವೂ ಕೂಡ ಕೆಂಪು ಸಮುದ್ರವನ್ನ, ರೆಡ್ ಸಿ ಅನ್ನ ಸುತ್ತುವರಿದಂಥ ದೇಶಗಳು. ಓಕೆನಾ? ಗೊತ್ತಿರಲ್ಲ ನಮಗೆ ಈ ಏನು ಕೆಂಪು ಸಮುದ್ರ ಇದೆಯಲ್ಲ, ಸೊ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಡೆಸ್ಸಿ ಅನ್ನುವಂಥ ಕೋಡ್ ಮುಖಾಂತರ ನಾವು ಈಸಿಯಾಗಿ ರೆಡ್ ಸಿ ನ ಬಾರ್ಡರ್ ಕಂಟ್ರಿಗಳನ್ನ ನಾವು ಈಸಿಯಾಗಿ ನೆನಪಿಟ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಶಾರ್ಟ್ಕಟ್ ಟ್ರಿಕ್ಸ್, ಸೆಕೆಂಡ್ ಶಾರ್ಟ್ಕಟ್ ಟ್ರಿಕ್ಸ್ ಅನ್ನ ನೋಡಿ. ನಮಗೆ ಕ್ಯಾಸ್ಪಿಯನ್ ಸಿ ಅಂತ ನಮಗೆ ಬಹಳಷ್ಟು ಕಡೆ ಓದಿರ್ತೀವಿ, ಕ್ಯಾಸ್ಪಿಯನ್ ಸಿ ಅಂತ. ಹೌದಾ? ಸೊ ಹಾಗಾಗಿ ಕ್ಯಾಸ್ಪಿಯನ್ ಸಿ ಅನ್ನ ಸುತ್ತುವರಿದ ದೇಶಗಳೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಅದಕ್ಕೇನು ಶಾರ್ಟ್ಕಟ್ ಟ್ರಿಕ್ಸ್ ಅಂದ್ರೆ, ಅದಕ್ಕೆ ಶಾರ್ಟ್ಕಟ್ ಟ್ರಿಕ್ಸ್ ಬಂದು ತಾರಿಕ್ ಅಂತಿದೆ ನೋಡಿ, TARIK ಅಂತಿದೆ. ಹೌದಾ? ಅಂದ್ರೆ ನಮಗೆ ತಾರಿಕ್ ಅಂತ ಕೋಡ್ ನೆನಪಿದ್ರೆ ಸಾಕು, ನಮಗೆ ಕ್ಯಾಸ್ಪಿಯನ್ ಸುತ್ತುವರಿದಂಥ ದೇಶಗಳು ಈಸಿಯಾಗಿ ನೆನಪಿಟ್ಕೊಳ್ಬಹುದು ಈ ಒಂದು ಟ್ರಿಕ್ಸ್ ಮುಖಾಂತರ. ಏನಿದು ತಾರಿಕ್ ಅಂದ್ರೆ? ತಾರಿಕ್ ಟಿ ಅಂದ್ರೆ ತುರ್ಕಿಮೆನಿಸ್ತಾನ್, ಎ ಅಂದ್ರೆ ಅಜರ್ಬೈಜಾನ್, ಆರ್ ಅಂದ್ರೆ ರಷ್ಯಾ, ಐ ಅಂದ್ರೆ ಇರಾನ್, ಕೆ ಅಂದ್ರೆ ಕಜಕಿಸ್ತಾನ್ ಅಂತ ಕರೀತಾರೆ. ಹೌದಾ? ನೋಡಿ ಇಲ್ಲಿ ಮ್ಯಾಪ್ ಅಲ್ಲಿ ದಿಸ್ ಇಸ್ ಕಾಲ್ಡ್ ದ ಕ್ಯಾಸ್ಪಿಯನ್ ಸಿ. ಹೌದಾ? ಇಲ್ಲಿ ನಮಗೆ ರಷ್ಯಾ ಇದೆ, ಅಜರ್ಬೈಜಾನ್ ಇದೆ, ಕಜಕಿಸ್ತಾನ್ ಇದೆ, ತುರ್ಕಿಮಿನಿಸ್ತಾನ್ ಇದೆ, ಇರಾನ್ ಇದೆ. ಓಕೆ, ಸೊ ಹಾಗಾಗಿ ಈ ಒಂದು ತಾರೀಖ್ ಎನ್ನುವಂಥ ಕೋಡನ್ನು ನೆನಪಿಟ್ಕೊಂಡ್ರೆ ನಮಗೆ ಕ್ಯಾಸ್ಪಿಯನ್ ಸುತ್ತುವರಿದಂಥ ದೇಶಗಳನ್ನ ಈಸಿಯಾಗಿ ನೆನಪಿಟ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಟ್ರಿಕ್ಗೆ ಮೂವ್ ಆಗೋಣ. ನೆಕ್ಸ್ಟ್ ನೋಡಿ, ನಮಗೆ ಒಂದು ಆರ್ಗನೈಸೇಷನ್ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಅಂತ ಕರೀಬಹುದು. ಅದನ್ನ ಸಾರ್ಕ್ ಅಂತ ಕರೀತಾರೆ. ಹೌದಾ? ಸಾರ್ಕ್ ಅಂದ್ರೆ ನಿಮಗೆಲ್ಲ ಗೊತ್ತು, ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್ ಕರೀತಾರೆ. ರೀಜನಲ್ ಕೋಆಪರೇಷನ್ ಕರೀತಾರೆ. ಹೌದಾ? ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್ ಕರೀತಾರೆ. ಸೊ ಸಾರ್ಕ್ ಅಂತ ಕರೀತಾರೆ. ಹೌದಾ? ನೋಡಿ, ಇದಕ್ಕೆ ಏನಂದ್ರೆ ಈ ಒಂದು ಸಾರ್ಕ್ ಇರುವಂತಹ ಕಂಟ್ರಿಗಳನ್ನ ಈಸಿಯಾಗಿ ನೆನಪಿಡಬೇಕಾದ್ರೆ ಕೋಡ್ ಬಂದು MBBS ಈಸ್ ಪೇನ್. ಹೌದಲ್ವಾ? MBBS ಕಲೆ ತುಂಬಾ ಒಂದು ನೋವುಕಾರಕ. ಹೌದಾ? MBBS ಈಸ್ ಪೇನ್ ಅನ್ನೋದು ನೆನಪಿಟ್ಕೊಂಡ್ರೆ ನಾವು ಸಾರ್ಕ್ ಕಂಟ್ರಿಗಳನ್ನ ಈಸಿಯಾಗಿ ನೆನಪಿಟ್ಕೊಳ್ಬಹುದು. ನೋಡಿ, MB ಅಂದ್ರೆ ಮಾಲ್ಡೀವ್ಸ್, ಇನ್ನೊಂದು B ಅಂದ್ರೆ ಬಾಂಗ್ಲಾದೇಶ್, B ಅಂದ್ರೆ ಭೂತಾನ್, S ಅಂದ್ರೆ ಶ್ರೀಲಂಕಾ. MBBS ಆಯ್ತಲ್ವಾ? ಆಮೇಲೆ ಈಸ್ ಅನ್ನೋದು ಏನಿಲ್ಲ, ಜಸ್ಟ್ ವರ್ಡ್ ಯೂಸ್ ಮಾಡಿದ್ರೆ ಅಷ್ಟೇ. ಪೇನ್ ಅಂದ್ರೆ P ಬಂದು ಪಾಕಿಸ್ತಾನ್, A ಬಂದು ಅಫ್ಘಾನಿಸ್ತಾನ್, I ಬಂದು ಇಂಡಿಯಾ, N ಬಂದು ನೇಪಾಳ. ಸೊ ಇದು ಪೇನ್ ಆಗುತ್ತೆ. ಸೊ ಹಾಗಾಗಿ MBBS ಏನಂತ ನೋಡಿ, ಇಲ್ಲಿ ಮ್ಯಾಪ್ ಅಲ್ಲಿ ಪಾಕಿಸ್ತಾನ್ ಇದೆ, ಅಫ್ಘಾನಿಸ್ತಾನ್ ಇದೆ, ನೇಪಾಳ ಇದೆ, ಭೂತಾನ್ ಇದೆ, ಬಾಂಗ್ಲಾದೇಶ್ ಇದೆ, ಇಂಡಿಯಾ ಇದೆ, ಶ್ರೀಲಂಕಾ ಇದೆ, ಮಾಲ್ಡೀವ್ಸ್ ಇದೆ. ಓಕೆ, ಸೊ ಹಾಗಾಗಿ ಇವೆಲ್ಲವೂ ಕೂಡ ಸಾರ್ಕ್ ಸಂಘಟನೆಯ ಒಂದು ಸದಸ್ಯ ರಾಷ್ಟ್ರಗಳಾಗಿದೆ. ಈಸಿ ಕೋಡ್ ಬಂದು MBBS ಈಸ್ ಪೇನ್ ಅಂತ ನೆನಪಿಟ್ಕೊಂಡ್ರೆ ನೀವು ಸಾರ್ಕ್ ನ ಒಂದು ಎಲ್ಲಾ ಸದಸ್ಯ ರಾಷ್ಟ್ರಗಳನ್ನ ಈಸಿಯಾಗಿ ನೆನಪಿಟ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಬಂದು ನೋಡಿ, ಅಗೇನ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಆಗಿದೆ. ಅದನ್ನ ಬಿಮ್ಸ್ಟೆಕ್ ಅಂತ ಕರೀತಾರೆ. ಏನ್ ಬಿಮ್ಸ್ಟೆಕ್ ಅಂದ್ರೆ? ಬಿಮ್ಸ್ಟೆಕ್ ಅಂದ್ರೆ ನೋಡಿ, ಬೇ ಆಫ್ ಬೆಂಗಾಲ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಟೆಕ್ನಾಲಜಿಕಲ್ ಅಂಡ್ ಎಕನಾಮಿಕ್
ಕೋಆಪರೇಷನ್ ಅಂತ ಕರೀತಾರೆ. ದಿಸ್ ಇಸ್ ದ ಫುಲ್ ಫಾರ್ಮ್ ಆಫ್ ದಿ ಎಕ್ಸ್ಪಾನ್ಷನ್ ಆಫ್ ದ ಬಿಮ್ಸ್ಟೆಕ್ ಅಂತ ಕರೀತಾರೆ. ನೋಡಿ ಹೌದಾ. ಸೊ ಇಲ್ಲಿ ಬರುವಂತ ಅಂದ್ರೆ ಬಿಮ್ಸ್ಟೆಕ್ ಒಂದು ಸಂಘಟನೆಯ ಮೆಂಬರ್ ಸದಸ್ಯಗಳನ್ನ ನೆನಪಿಟ್ಕೊಳ್ಳೋಕೆ ಒಂದು ಕೋಡ್ ಮಾಡಿದ್ರೆ ಅದು MBBS ಇನ್ NIT ಅಂತ ನೋಡಿ. ಹೌದಾ, MBBS ಇನ್ NIT ಅಂತ ನೆನಪಿಟ್ಕೊಂಡ್ರೆ ನಾವು ಈಸಿಯಾಗಿ ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳನ್ನ ಈಸಿಯಾಗಿ ನೆನಪಿಡ್ಬೋದು. ಹೌದಾ, ಇಲ್ಲಿ ಎಂ ಅಂದ್ರೆ ಅಗೇನ್ ಮಯನ್ಮಾರ್, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ. NIT ಅಂದ್ರೆ ನೇಪಾಳ್, ಇಂಡಿಯಾ, ಥೈಲ್ಯಾಂಡ್ ಅಂತ ಕರೀತಾರೆ. ಹೌದಾ, ನೋಡಿ ನಮ್ಗೆ ಈಸಿಯಾಗಿ ಏನಂದ್ರೆ ಆಕ್ಚುಲಿ ಬೇ ಆಫ್ ಬೆಂಗಾಲ್ ಅಂತಂದ್ರೆ ಆಕ್ಚುಲಿ ಏನೆಲ್ಲ ಯಾವೆಲ್ಲ ಒಂದು ರಾಷ್ಟ್ರಗಳು ಈ ಬಂಗಾಳ ಕೊಲ್ಲಿಯ ಸುತ್ತುವರೆದವೋ ಅದಕ್ಕೊಂದು ಸಂಘಟನೆ ಮಾಡ್ಕೊಂಡಿದ್ರೆ ಅದನ್ನ ನಾವು ಬಿಮ್ಸ್ಟೆಕ್ ಅಂತ ಕರೀತಾರೆ. ಹೌದಾ, ಇಲ್ಲಿ ನಮಗೆ ಇಂಡಿಯಾ ಇದೆ, ಹೌದಾ, ಇಂಡಿಯಾ ಇದೆ, ನೇಪಾಳ ಇದೆ, ಭೂತಾನ್ ಇದೆ, ಮಯನ್ಮಾರ್ ಇದೆ, ಬಾಂಗ್ಲಾದೇಶ್ ಇದೆ, ಥೈಲ್ಯಾಂಡ್ ಇದೆ, ಶ್ರೀಲಂಕಾ ಇದೆ. ಸೊ ಇವೆಲ್ಲವೂ ಕೂಡ ಬಿಮ್ಸ್ಟೆಕ್ ಕಂಟ್ರಿಯ ಒಂದು ಸದಸ್ಯ ರಾಷ್ಟ್ರಗಳು ಆಗಿರುವಂತದ್ದು ಅಂತ ಗೊತ್ತಿರಬೇಕು ನಿಮಗೆ. ಓಕೆನಾ. ಎಸ್, ಕೋಡ್ ಈಸ್ MBBS ಇನ್ NIT ಅಂತ. ನೆಕ್ಸ್ಟ್ ಬಂದು ನೋಡಿ ವೆರಿ ಅಗೇನ್ ಆಸಿಯನ್ ಕಂಟ್ರಿ ಅಂತ ನೀವೆಲ್ಲ ಕೇಳಿದ್ದೀರಿ. ಹೌದಾ, ಆಸಿಯನ್ ಅಂತ ಆಗ್ಲೇ ಹೇಳಿದ್ರೆ ನಿಮಗೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಕಂಟ್ರೀಸ್. ಹೌದಾ, ಇದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ನೋಡಿ ಆಕ್ಚುಲಿ ಅಂತಂದ್ರೆ ಸಾರಿ ಅಸೋಸಿಯೇಷನ್ ಆಫ್ ಯಾವುದು ಇದು ಕೋಡ್ ಏನ್ ಮಾಡಿದ್ದಾರೆ ಅಂದ್ರೆ ನೋಡಿ ಆಕ್ಚುಲಿ MBBS ಮೇ ಟಿವಿ ಪ್ಲಿಕ್ ಅಂತ ಅಥವಾ MBBS ಮೇ ಟಿವಿ ಪ್ಲೀಸ್ ಅಂತ ಇದೆ ನೋಡಿ. ಅಥವಾ ಇದು ಆಕ್ಚುಲಿ ಪ್ಲಿಕ್ ಅನ್ನೋದಕ್ಕೆ ಆಕ್ಚುಲಿ ಕ್ಲಿಪ್ ಅನ್ನು ಅನ್ಕೋಬಹುದು ಈಸಿಯಾಗಿ. MBBS ಟಿವಿ ಕ್ಲಿಪ್ ಅಂತ ಕೂಡ ಕರಿಬಹುದು ಅನ್ಕೋಬಹುದು, ನೋ ಪ್ರಾಬ್ಲಮ್. ಹೌದಾ, ಸೊ ಹಾಗಾಗಿ MBBS ಟಿವಿ ಕ್ಲಿಪ್ ಅಂತಂದ್ರೆ ನಮಗೆ ಈ ಒಂದು ಆಸಿಯನ್ ಕಂಟ್ರಿಯ ಒಂದು 10 ದೇಶಗಳನ್ನ ಈಸಿಯಾಗಿ ನೆನಪಿಟ್ಕೊಳ್ಬಹುದು. ನೋಡಿ ಯಾವ ರೀತಿ ಅಂದ್ರೆ ನಮಗೆ MBBS ಅಂದ್ರೆ ಅಗೇನ್ ಮಲೇಷ್ಯಾ, ಬ್ರುನೈ, ಬರ್ಮಾ, ಸಿಂಗಾಪುರ್. ಸೊ ಟಿವಿ ಅಂತಂದ್ರೆ ಆಕ್ಚುಲಿ ಥೈಲ್ಯಾಂಡ್, ವಿಯೆಟ್ನಾಂ ಅಂತಿದೆ. ಕ್ಲಿಪ್ ಅಂತಂದ್ರೆ ಆಕ್ಚುಲಿ ಕಾಂಬೋಡಿಯಾ, ಲಾವೋಸ್, ಇಂಡೋನೇಷಿಯಾ, ಫಿಲಿಪೈನ್ಸ್ ಅಂತಿದೆ. ಸೊ ಹಾಗಾಗಿ ಇವೆಲ್ಲ ಕೂಡ 10 ಆಸಿಯನ್ ಮೆಂಬರ್ಸ್ಗಳಾಗಿದೆ. ನೋಡಿ ಮ್ಯಾಪ್ ಅಲ್ಲಿ ಮಯನ್ಮಾರ್ ಇದೆ, ಲಾವೋಸ್ ಇದೆ, ಥೈಲ್ಯಾಂಡ್ ಇದೆ, ಕಾಂಬೋಡಿಯಾ ಇದೆ, ವಿಯೆಟ್ನಾಂ ಇದೆ, ಫಿಲಿಪೀನ್ಸ್ ಇದೆ, ಬ್ರುನೈ ಇದೆ, ಮಲೇಷಿಯಾ, ಸಿಂಗಾಪುರ್ ಇದೆ, ಇಂಡೋನೇಷಿಯಾ ಇದೆ. ಇವೆಲ್ಲ ಕೂಡ ಆಸಿಯನ್ ಇರುವಂತ 10 ಸದಸ್ಯ ರಾಷ್ಟ್ರಗಳಾಗಿದೆ. ಸೊ ಹಾಗಾಗಿ ಇದರಲ್ಲಿ ಇಂಡಿಯಾ ಮೆಂಬರ್ ಆಗಿಲ್ಲ, ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಶಾರ್ಟ್ಕಟ್ ಟ್ರಿಕ್ಸ್ ಬಂದು MBBS ಟಿವಿ ಕ್ಲಿಪ್ ಅಥವಾ MBBS ಮೇ ಟಿವಿ ಕ್ಲಿಕ್ ಅಂತ ಕೂಡ ಕರೀಬಹುದು, ನೋ ಪ್ರಾಬ್ಲಮ್ಸ್. ನಿಮ್ಗೆ ಹೆಂಗೆ ಈಸಿ ಆಗುತ್ತೆ ಅದ್ರ ಪ್ರಕಾರ ನೆನಪಿಟ್ಕೊಳ್ಳಿ. ಮೂವ್ ಟು ದ ನೆಕ್ಸ್ಟ್ ಟ್ರಿಕ್. ನೋಡಿ ನಮಗೆ ಆಫ್ರಿಕಾದಲ್ಲಿ ಒಂಥರ ಆಕ್ಚುಲಿ ಈ ಒಂದು ಪೋರ್ಷನ್ ಇದೆಯಲ್ಲ ನೋಡಿ, ಇದನ್ನ ಆಫ್ರಿಕಾದ ಒಂದು ಕೊಂಬು ಅಂತ ಕರೀತಾರೆ, ಆರ್ನ್ ಅಂತ ಕರಿತೀವಿ. ಆರ್ನ್ ಅಂದ್ರೆ ಕೊಂಬು ಅಂತ ಕನ್ನಡದಲ್ಲಿ ಕರಿತೀವಿ, ಹೌದಲ್ವಾ. ನೋಡಿ ಆಕ್ಚುಲಿ ಅಂದ್ರೆ ಇದು ಈ ತರ ಕೊಂಬಾಗಿಲ್ವಾ, ಯಾವುದೋ ಒಂದು ಪ್ರಾಣಿದ ತರ ಕೊಂಬು ತರ ಇದೆ, ಅದಕ್ಕೆ ಅದನ್ನ ಆರ್ನ್ ಆಫ್ ಆಫ್ರಿಕಾ ಅಂತ ಕರೀತಾರೆ. ಓಕೆನಾ. ಹಾಗಾಗಿ ಬಹಳ ಎಕ್ಸಾಂಪಲ್ ಕೇಳ್ತಾರೆ ಆರ್ನ್ ಆಫ್ ಆಫ್ರಿಕಾದಲ್ಲಿ ಈ ಒಂದು ಭಾಗದಲ್ಲಿ ಯಾವೆಲ್ಲ ಕಂಟ್ರಿಗಳನ್ನ ಕೇಳ್ತಾರೆ, ಅದಕ್ಕೆ ಕೋಡ್ ಮಾಡಿದರೆ ಸೀಡ್ ಅಂತ ಇದೆ ನೋಡಿ. ಏನ್ ಸೀಡ್ ಅಂದ್ರೆ ಎಸ್ ಅಂದ್ರೆ ಸೊಮಾಲಿಯಾ, ಇ ಅಂದ್ರೆ ಎರಿಟ್ರಿಯಾ, ಇನ್ನೊಂದು ಇ ಅಂದ್ರೆ ಇಥೋಪಿಯಾ, ಡಿ ಅಂದ್ರೆ ಜಿಬೋಟಿ. ಸೊ ಹಾಗಾಗಿ ಈ 4 ಕಂಟ್ರಿಗಳೇನಂತಂದ್ರೆ ಆಕ್ಚುಲಿ ಇಸ್ ಅ ಪಾರ್ಟ್ ಆಫ್ ದಿ ಆರ್ನ್ ಆಫ್ ಆಫ್ರಿಕಾ ಅಂತ ಕರೀತಾರೆ. ಹೌದಾ, ಇಲ್ಲಿ ನೋಡಿ. ಹೌದಾ, ನಮಗೆ ಈ ಕಡೆ ಎರಿಟ್ರಿಯಾ ಇದೆ, ಇಥಿಯೋಪಿಯಾ ಇದೆ, ಜಿಬೋಟಿ ಇದೆ, ಸೊಮಾಲಿ ಇದೆ. ಸೊ ಹಾಗಾಗಿ ಈ ಕಂಟ್ರಿಗಳನ್ನ ನೆನಪಿಟ್ಕೊಳ್ಳೋಕೆ ಕೋಡ್ ಬಂದು SEED. ಸೀಡ್ ಅಂತಂದ್ರೆ ನೆನಪಾಗಬೇಕು ನಮಗೆ, ಅದು ಆರ್ನ್ ಆಫ್ ಆಫ್ರಿಕಾದ ಕಂಟ್ರಿಗಳೊಂದು ಶಾರ್ಟ್ ಕಟ್ ಟ್ರಿಕ್ಸ್ ಅಂತ. ಓಕೆನಾ. ಸೊ ಹಾಗೆ ದಯವಿಟ್ಟು ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಟ್ರಿಕ್ ನೋಡ್ತಾ ಹೋಗೋಣ. ನೋಡಿ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್. ನೋಡಿ ನಮಗೆ ಹವಾಗಳು ಅಂತ ಕೇಳಿದ್ವಿ, ಜಲಗಳು ಅಂತ ಕೇಳಿದ್ವಿ, ಇನ್ನೊಂದು ಅದೇ ರೀತಿ ವಾಯುಗಳು ಅಂತ ಕೇಳಿದ್ವಿ, ಹೌದಲ್ವಾ. ಸೊ ಹಾಗಾಗಿ ನೋಡಿ ಅಟ್ಮಾಸ್ಫಿಯರ್ ಶಿಲಾಗಳು ಅಂತ ಕರಿತೀವಿ. ಅಟ್ಮಾಸ್ಫಿಯರ್ ಅಂತಂದ್ರೆ ಏನು ಕರಿತೀವಿ ನಾವು ಆಕ್ಚುಲಿ ಹವಾಗಳು ಅಂತ ಕರೀತಾರೆ. ಸೊ ಈಗ ನಮಗೆ ಈ ಹವಾಗಳಲ್ಲಿ ಕೆಲವೊಂದು ಡಿಫ್ರೆಂಟ್ ಆಗಿರುವಂತಹ ಲೇಯರ್ಸ್ ಕಂಡು ಬರ್ತವೆ ಅಲ್ವಾ. ನಿಮ್ಗೆಲ್ಲ ಗೊತ್ತಿರುತ್ತೆ ಯಾವುದು, ಇಲ್ಲಿ ಟ್ರೋಪೋಸ್ಫಿಯರ್ ಅಂತಿದೆ, ಸ್ಟ್ರಾಟೋಸ್ಫಿಯರ್ ಅಂತಿದೆ, ಮೀಸೋಸ್ಫಿಯರ್ ಅಂತಿದೆ, ಟ್ರೋಪೋಪಾಸ್ ಆಯ್ತಾ, ಮೀಸೋಸ್ಫಿಯರ್ ಅಂತಿದೆ. ಆಕ್ಚುಲಿ ಇಟ್ಸ್ ಅಯೋನೋಸ್ಫಿಯರ್ ಅಂತ ಕರಿತೀವಿ. ಆಕ್ಚುಲಿ ನಾಟ್ ತಪ್ಪಾಗಿದೆ, ಅಯೋನೋಸ್ಫಿಯರ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಲಾಸ್ಟ್ ಬಂದು ಎಕ್ಸೋಸ್ಫಿಯರ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ನೋಡಿ ಅಯೋನೋಸ್ಫಿಯರ್ ಅಂದ್ರೆ ಒಂದೇ ಅಥವಾ ಥರ್ಮೋಸ್ಫಿಯರ್ ಅಂತ ಕರೀತಾರೆ. ಆಕ್ಚುಲಿ ಗೊತ್ತಿರಬೇಕು ನಿಮಗೆ, ತಪ್ಪಾಗಿದೆ ಆಕ್ಚುಲಿ ಗೊತ್ತಿರಬೇಕು ನಿಮಗೆ, ಹೌದಾ. ಸೊ ಹಾಗಾಗಿ ಇದು ಕೋಡ್ ಏನಪ್ಪ ಅಂತಂದ್ರೆ ನೋಡಿ ದ ಸಿಂಪಲ್ ಮೆಥಡ್ಸ್ ಟು ಅರ್ನ್ ಅಂತ ನೋಡಿ. ಈ ಒಂದು ವಾಕ್ಯವನ್ನು ನೆನಪಿಟ್ಕೊಂಡ್ರೆ ನೀವೇನಾಗುತ್ತೆ ಈಸಿಯಾಗಿ ಈ ಒಂದು ಅಟ್ಮಾಸ್ಫಿಯರ್ ಲೇಯರ್ಗಳನ್ನ ನೆನಪಿಟ್ಕೊಳ್ಬಹುದು. ಅದು ಟಫ್ ಆಗಿತ್ತು ಅಂದ್ರೆ ಇನ್ನೊಂದಿದೆ ಆಕ್ಚುಲಿ ಟ್ರಸ್ಟ್ ಮೀನ್ ಎಕ್ಸಾಮ್ ಅಂತ ನೋಡಿ. ಸೊ ದ ಸಿಂಪಲ್ ಮೆಥಡ್ಸ್ ಟು ಅರ್ನ್ ಅಂತ ನಿಮಗೆ ಟಫ್ ಆಗಿತ್ತು ಅಂದ್ರೆ ಇನ್ನೊಂದು ಕೋಡ್ ಇದೆ, ಬಂದು ಟ್ರಸ್ಟ್ ಮೀನ್ ಎಕ್ಸಾಮ್ ಅಂತ ಇದೆ ನೋಡಿ. ಹೌದಾ. ಟ್ರಸ್ಟ್ ಅಂದ್ರೆ ನೋಡಿ TR ಅಂತಂದ್ರೆ ಆಕ್ಚುಲಿ ನಮಗೆ ಟ್ರೋಪೋಸ್ಫಿಯರ್ ಅಂತಿದೆ, ST ಅಂದ್ರೆ ಸ್ಟ್ರಾಟೋಸ್ಫಿಯರ್ ಅಂತಿದೆ, ಮೀ ಅಂದ್ರೆ ಮೀಸೋಸ್ಫಿಯರ್ ಅಂತಿದೆ, ಆಮೇಲೆ ಹೌದಾ ಅಂದ್ರೆ ಅಯೋನೋಸ್ಫಿಯರ್ ಅಂದ್ರೆ ಒಂದೇ ಅಥವಾ ಅದೇ ರೀತಿ ಥರ್ಮೋಸ್ಫಿಯರ್ ಅಂದ್ರೆ ಒಂದೇ. ಅದೇ ರೀತಿ ಲಾಸ್ಟ್ ಅಲ್ಲಿ ಬಂದು ನಮಗೆ ಎಕ್ಸೋಸ್ಫಿಯರ್ ಅಂತಿದೆ. ಹೌದಾ. ಇಲ್ಲಿ ದ ಅಂದ್ರೆ ಟ್ರೋಪೋಸ್ಫಿಯರ್, ಸಿಂಪಲ್ ಅಂತಂದ್ರೆ ಸ್ಟ್ರಾಟೋಸ್ಫಿಯರ್, ಮೆಥಡ್ಸ್ ಅಲ್ಲಿ ಮೀಸೋಸ್ಫಿಯರ್, ಟೋದಲ್ಲಿ ಥರ್ಮೋಸ್ಫಿಯರ್, ಅರ್ನ್ ಅಲ್ಲಿ ಅಟ್ಮಾಸ್ಫಿಯರ್ ಆಗಿದೆ. ಓಕೆ. ಹಾಗಾಗಿ ನಾವು ಈ ಒಂದು ಶಾರ್ಟ್ ಕಟ್ ಟ್ರಸ್ಟ್ ಮೀನ್ ಎಕ್ಸಾಮ್ ಅಥವಾ ದ ಸಿಂಪಲ್ ಮೆಥಡ್ಸ್ ಟು ಅರ್ನ್ ಕೋಡ್ ಮುಖಾಂತರ ಏನಂದ್ರೆ ಆಕ್ಚುಲಿ ನಾವು ಹವಾಗೊಳದಲ್ಲಿ ಬರುವಂತ ಎಲ್ಲ ಲೇಯರ್ಗಳನ್ನ ಈಸಿಯಾಗಿ ಅದು ಸೀರಿಯಲ್ ಆಗಿ ನೆನಪಿಟ್ಕೊಳ್ಬಹುದು. ಓಕೆ, ದಟ್ ಇಸ್ ದ ಟ್ರಸ್ಟ್ ಮೀನ್ ಎಕ್ಸಾಮ್ ಕೋಡ್ ಕರೀತಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ ನಮಗೆ
ಈ ಉತ್ತರ ಭಾರತದಲ್ಲಿ ಅಥವಾ ಹಿಮಾಲಯ ನದಿಗಳನ್ನು ಕರೀತಾರೆ ಹೌದಾ. ಹಿಮಾಲಯ ನದಿಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು ಅಂತಂದ್ರೆ ಒಂದು ಇಂಡಸ್ ರಿವರ್ ಅಂತ ಕೇಳಿದ್ರು ಹೌದಾ, ಇಂಡಸ್ ಅಥವಾ ಸಿಂಧು ನದಿ ಅಂತ ಕರೀತಾರೆ. ಇನ್ನೊಂದು ಬಂದು ಗಂಗಾ ಅಂತಿದೆ, ಇನ್ನೊಂದು ಬಂದು ಬ್ರಹ್ಮಪುತ್ರ ಅಂತಿದೆ. ಈ 3 ನದಿಗಳ ಅಂತ ಕರಿತೀವಿ ನಾವು ಹಿಮಾಲಯನ ನದಿಗಳಂತ ಕರೀತಾರೆ. ಎಕ್ಸಾಮ್ ಅಲ್ಲಿ ಸಾಕಷ್ಟು ಸಲ ಕೇಳ್ತಾರೆ ಯಾವೆಲ್ಲ ಒಂದು ನದಿಗಳ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿಗಳು ಯಾವ್ದು, ಎಡ ಬದಿಯ ಒಂದು ಏನಂತಾರೆ ಟ್ರಿಬ್ಯೂಟರಿಗಳು ಯಾವುದು, ಬಲ ಬದಿಯ ಟ್ರಿಬ್ಯೂಟರಿಗಳು ಅಂತ ಕೇಳ್ತಾ ಹೋಗ್ತಾರೆ ಹೌದಾ. ಸೊ ಇಲ್ಲಿ ಈ ಒಂದು ಕೋಡ್ ಅಂತ ನೋಡಿ ನಮಗೆ ಗಂಗಾ ನದಿಯ ಒಂದು ಟ್ರಿಬ್ಯೂಟರಿ ಬಗ್ಗೆ ನೋಡ್ತಾ ಹೋಗೋಣ ಹೌದಾ, ಉಪನದಿಗಳಂತ ಕರೀತಾರೆ. ಸೊ ಹಾಗಾಗಿ ಗಂಗಾ ನದಿಯ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿಗಳ ಏನು ಕೋಡ್ ಏನ್ ಮಾಡಿದ್ದಾರೆ ನೋಡಿ ಆಕ್ಚುಲಿ ಸೊ 4G/km ಅಂತ ಕರೀತಾರೆ ಅಥವಾ 4G ಕಿಲೋಮೀಟರ್ ಅಂತ ನಿಮಗೆ ಈಸಿಯಾಗಿ 4G ಕಿಲೋಮೀಟರ್ ಅಂತ ನೆನ್ಪಿಟ್ಕೊಂಡ್ರೆ ನೀವು ಅಂದ್ರೆ ಆಕ್ಚುಲಿ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಗಂಗಾವನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು ನೋಡಿ. 4G ಅಂದ್ರೆ ಆಕ್ಚುಲಿ 4G ಇದೆ ಅಂತ ಹೌದಾ, ಒಂದು ರಾಮಗಂಗಾ, ಗೋಮತಿ, ಗಾಗರ್, ಇನ್ನೊಂದು ಗಂಡಕ್, ಇದನ್ನ 4G ಅಂತ ನೆನ್ಪಿಟ್ಕೊಳ್ಬೇಕು. ಕೇಮ್ ಅಂದ್ರೆ ಒಂದು ಕೋಸಿ, ಇನ್ನೊಂದು ಮಾನಂದ, ಇವೆಲ್ಲ ಏನಾಗಿದೆ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ದಿ ಗಂಗಾ ಆಗಿದೆ. ಅದೇ ರೀತಿ ರೈಟ್ ಬ್ಯಾಂಕ್ ಬಂದಾಗ ನೋಡಿದ್ರೆ ಇದಕ್ಕೆ ಕೋಡ್ ಇದೆ ಯಶೋಧ ಅಂತ ಇದೆ ನೋಡಿ ಕೋಡ್. ಯಶೋಧ ಅಂದ್ರೆ YA ಅಂದ್ರೆ ಯಮುನಾ, SO ಅಂದ್ರೆ ಸನ್ ರಿವರ್, ಇನ್ನೊಂದು D ಅಂದ್ರೆ ದಾಮೋದರ ನದಿ ನೋಡಿ ಹೌದಾ. ಇಲ್ಲಿದೆ ನೋಡಿ ನಮಗೆ ಲೆಫ್ಟ್ ಬ್ಯಾಂಕ್ ಬಂದಾಗ ಏನಂದ್ರೆ ಫಸ್ಟ್ ಹೌದಾ ನಮ್ಗೆ ಇಲ್ಲಿ ಗಾಗರ್ ಇದೆ, ಗೋಮತಿ ಇದೆ, ಗಂಡಕ್ ಇದೆ, ರಾಮಗಂಗಾ ಇದೆ ಹೌದಾ ಲೆಫ್ಟ್ ಬ್ಯಾಂಕ್. ಅದೇ ರೀತಿ ಕೋಸಿ ಇದೆ, ಜೊತೆಗೆ ಮಾನಂದ ಇದೆ. ಅದೇ ರೀತಿ ರೈಟ್ ಬ್ಯಾಂಕ್ ಬಂದಾಗ ಏನಾಗುತ್ತೆ ನಮಗೆ ಸೊ ಇಲ್ಲಿ ಯಮುನಾ ಯಶೋಧ ಇದೆ, ಸನ್ನಿ ಇದೆ, ಸೊ ಅದೇ ರೀತಿ ದಾಮೋದರ ಇದೆ ಹೌದಾ. ಸೊ ಇವೆಲ್ಲ ಕೂಡ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ದಿ ಗಂಗಾ ಆಗಿರುವಂಥದ್ದು ಓಕೆನಾ. ದಟ್ಸ್ ಇಟ್. ಸೊ ಹಾಗಾಗಿ ಕೋಡ್ ಬಂದು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ನೆಕ್ಸ್ಟ್ ಬಂದು ನೋಡಿ ಬಹಳ ಸಲ ನಿಮ್ಗೆ ಏನಂತಂದ್ರೆ ಆಕ್ಚುಲಿ ಈ ಒಂದು ಅರ್ತ್ ಸರ್ಫೇಸ್ ಅಲ್ಲಿ ವಾಟರ್ ಯಾವ ಭಾಗದಲ್ಲಿ ಎಷ್ಟಿದೆ ಅಂತ ಕ್ವಶನ್ ಕೇಳ್ತಾ ಹೋಗ್ತಾರೆ. ಅದಕ್ಕೆ ಏನ್ ಕೋಡ್ ಇದೆ ಅಂದ್ರೆ ಒಂದು ಆಕ್ಚುಲಿ ನಮಗೆ ಆಯಿಲ್ಸ್ ಆರ್ ಬಯೋ ಅಂತ ನೋಡಿ, ಅಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಆಫ್ ದಿ ವಾಟರ್ ಇನ್ ದ ಅರ್ತ್ ಸರ್ಫೇಸ್ ಅಂತ ಕರೀತಾರೆ, ಅರ್ತ್ ಸರ್ಫೇಸ್ ಅಂತ ಕರೀತಾರೆ. ಕೋಡ್ ಏನಿದೆ ಆಯಿಲ್ಸ್ ಆರ್ ಬಯೋ ಅಂತ. ಅಂದ್ರೆ ನೋಡಿ ನಮಗೆ ಹೈಯೆಸ್ಟ್ ವಾಟರ್ ಇಲ್ಲಿ ಕಂಡು ಬರುತ್ತೆ ಅಂದ್ರೆ ಓಷನ್ಸ್, ಅದಕ್ಕಿಂತ ಕಡಿಮೆ ಕಂಡು ಬರೋದು ಐಸ್ ಕ್ಯಾಪ್ಸ್ ಅಲ್ಲಿ, ಅದಕ್ಕಿಂತ ಕಡಿಮೆ ಅಂತಂದ್ರೆ ಲೇಕ್ಸ್ ಗಳಲ್ಲಿ, ಆಮೇಲೆ ಸಾಯಿಲ್ ಮಾಯಿಶ್ಚರ್, ಅಟ್ಮಾಸ್ಫಿಯರ್, ರಿವರ್ಸ್, ಬಯೋಸ್ಫಿಯರ್ ನೋಡಿ. ಅಂದ್ರೆ ಓಷನ್ಸ್ ಅಲ್ಲಿ ಎಷ್ಟಿದೆ ನಮಗೆ 97.25% ಇದೆ ನೋಡಿ. ಆಮೇಲೆ ಐಸ್ ಅಲ್ಲಿ 2.2% ಇದೆ, ಡೀಪ್ ವಾಟರ್ ಅಲ್ಲಿ 0.3% ಇದೆ, ಸ್ಲೋ ವಾಟರ್ ಅಲ್ಲಿ ಈ ತರ ಇದೆ ಹೌದಾ. ಹಾಗಾಗಿ ಆಯಿಲ್ಸ್ ಆರ್ ಬಯೋ ಅನ್ನೋದೇನಂತಂದ್ರೆ ಆಕ್ಚುಲಿ ಡಿಕ್ರೀಸಿಂಗ್ ಆರ್ಡರ್ ಆಫ್ ದಿ ವಾಟರ್ ಆನ್ ದಿ ಅರ್ತ್ ಸರ್ಫೇಸ್ಗೆ ಒಂದು ಶಾರ್ಟ್ ಕಟ್ ಟ್ರಿಕ್ಸ್ ಬಂದು ಆಯಿಲ್ಸ್ ಆರ್ ಬಯೋ ಅಂತ ಕರೀತಾರೆ. ಸೊ ಇದನ್ನ ಇಟ್ಟುಕೊಂಡ್ರೆ ನೀವು ಈಸಿಯಾಗಿ ನಮ್ಮ ಅರ್ತ್ ಸರ್ಫೇಸ್ ಅಲ್ಲಿ ಯಾವ ಇದರಲ್ಲಿ ವಾಟರ್ಗಳಲ್ಲಿ ಇದಾಗಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಹೈಯೆಸ್ಟ್ ಬಂದು ಇಲ್ಲಿ ಓಷನ್ಸ್ ಅಲ್ಲಿ, ಲೋಯೆಸ್ಟ್ ಬಂದು ಬಯೋಸ್ಫಿಯರ್ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಓಕೆನಾ. ನೆಕ್ಸ್ಟ್ ನೋಡಿ ನಮಗೆ ಓಷನ್ಸ್ 5 ಓಷನ್ ಅಂತ ಗೊತ್ತು ನಮಗೆ, ಅದ್ರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಸಾಕಷ್ಟು ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ ಹೌದಾ. ಅದಕ್ಕೆ ಕೋಡ್ ಏನ್ ಮಾಡಿದಾರೆ ನೋಡಿ ಪೈಸಾ ಅಂತಿದೆ. ಏನ್ ಪೈಸಾ ಅಂದ್ರೆ P ಅಂದ್ರೆ ಪಸಿಫಿಕ್ ಓಷನ್, A ಅಂದ್ರೆ ಅಟ್ಲಾಂಟಿಕ್ ಓಷನ್, I ಅಂದ್ರೆ ಇಂಡಿಯನ್ ಓಷನ್, S ಅಂದ್ರೆ ಸದರ್ನ್ ಓಷನ್, ಆರ್ಕಟಿಕ್ ಓಷನ್. ಇವೆಲ್ಲ ಅಂತಂದ್ರೆ ಆಕ್ಚುಲಿ ನಮಗೆ ಓಷನ್ಸ್ ಅನ್ನ ಲಾರ್ಜೆಸ್ಟ್ ಇಂದ ಸ್ಮಾಲೆಸ್ಟ್ ಆಗಿದೆ ಹೌದಾ. ನಮಗೆ ಪೆಸಿಫಿಕ್ ಓಷನ್ ಲಾರ್ಜೆಸ್ಟ್ ಓಷನ್ ಆಗಿದೆ, ಸೆಕೆಂಡ್ ಬಂದು ಅಟ್ಲಾಂಟಿಕ್ ಓಷನ್, ಥರ್ಡ್ ಬಂದು ಇಂಡಿಯನ್ ಓಷನ್, ಫೋರ್ತ್ ಅಲ್ಲಿ ನಮಗೆ ಸದರ್ನ್ ಓಷನ್ ಅಥವಾ ಅಂಟಾರ್ಟಿಕ್ ಓಷನ್ ಅಂತ ಕರಿತೀವಿ, ಇನ್ನೊಂದು ಲಾಸ್ಟ್ ಅಲ್ಲಿ ಬಂದ್ರೆ ಚಿಕ್ಕದು ಯಾವುದು ಆರ್ಕಟಿಕ್ ಓಷನ್ ಇದೆ. ಸೊ ಹಾಗಾಗಿ ಇದು ಶಾರ್ಟ್ ಕಟ್ ಟ್ರಿಕ್ಸ್ ಟು ಮೆಮೊರೈಸ್ ದ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಓಷನ್ಸ್. ಕೋಡ್ ಬಂದು ಪೈಸಾ ಅಂತ ಇದೆ ನೋಡಿ ಓಕೆ. ಸೊ ಹಾಗಾಗಿ ಇದಿಷ್ಟು ಟ್ರಿಕ್ಸ್ಗಳಾಗಿತ್ತು, ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಟ್ರಿಕ್ಸ್ಗೊಂದಿಗೆ ಕ್ಲಾಸ್ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಈ ಒಂದು ಕ್ಲಾಸ್ ಎಷ್ಟಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.